Hello students, welcome to RH Chemistry. So most awaited video for the NEET aspirants, that is after your NEET exam, those who want to get those who want to go for medical seats in Karnataka. So it is a 2019 final cutoff for medical colleges, private medical colleges, remember, which is in Karnataka. Part 5 I am going to discuss. ಸೊ ನೀವೇನಾದರೂ ನನ್ನ ಪ್ರೀವಿಯಸ್ ವಿಡಿಯೋ ಪಾರ್ಟ್ 1 to 4 ನೀವೇನಾದರೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಸೊ ಅದರಲ್ಲಿ ನಾನು ಗೌರ್ಮೆಂಟ್ ಕಾಲೇಜಸ್ ಎಲ್ಲ ಕಟ್ ಆಫ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆಲ್ ದ ಕ್ಯಾಟಗರೀಸ್ ಕಟ್ ಆಫ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್. ಸೊ ಈ ಪಾರ್ಟ್ 5 ಅನ್ನು ನೋಡಿಕೊಂಡು ಒಂದಷ್ಟು ಮಂದಿ ಸ್ಟೂಡೆಂಟ್ಸ್ ನೀವು ಕಮೆಂಟ್ ಮಾಡ್ತೀರಿ ಮತ್ತೆ ಏನಂತಂದರೆ, ಸರ್ ನನಗೆ ಈ ಒಂದು ಕ್ಯಾಟಗರಿ ಇದೆ, ಇಷ್ಟು ಮಾರ್ಕ್ಸ್ ಬಿದ್ದಿದೆ, ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅಂಥೇಳಿ. ನಾವು ಅಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಹೇಳೋದು ಒಂದೇ ಮಾತು. So please go through all the parts of the video completely. You see that with the pen and paper in your hand, make a list of colleges according to your NEET score. ಎಷ್ಟು ಬರ್ಬೋದು ಅಂಥೇಳಿ ಕೀ ಆನ್ಸರ್ ನೋಡಿ ಗೊತ್ತಾಗಿದೆ ನಿಮಗೆ ಆಲ್ಮೋಸ್ಟು. ಅದನ್ನು ತಗೊಂಡು ಸೊ ಒಂದು ಲೀಸ್ಟ್ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ನೀವು ಕೇಳಿದಾಗ ನಾನು ಪ್ರತಿಯೊಂದು ಕಾಲೇಜಿನ ಲೀಸ್ಟ್ ತೆಗೆದು ನೋಡಿ ಹೇಳೋದಕ್ಕೆ ಆಗೋದಿಲ್ಲ. ಸಾರಿ ಫಾರ್ ದ್ಯಾಟ್, ರೈಟ್? ಸೊ ಈ ಒಂದು ವಿಡಿಯೋ ಮಾಡೋದಕ್ಕೆ ನನ್ನ ಒಂದು ಟೈಮನ್ನು ನಾನು ಕೊಟ್ಟಿದ್ದೀನಿ ಓನ್ಲಿ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋದಕ್ಕೆ. ಫಾರ್ ದ್ಯಾಟ್ ವಾಟ್ ಐ ಆಮ್ ಆಸ್ಕಿಂಗ್ ಯು ಈಸ್ ಓನ್ಲಿ, ಸೊ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಸಪೋರ್ಟ್. ದಟ್ ಈಸ್ ದ ಓನ್ಲಿ ಇಂಟೆನ್ಷನ್ ದಟ್ ಈಸ್ ಫ್ರಮ್ ಮೈ ಸೈಡ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನಾನು ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬಗ್ಗೆ ಹೇಳಿದ್ದೀನಿ, ರೈಟ್? ಸೊ ಪ್ರೀವಿಯಸ್ ವಿಡಿಯೋದಲ್ಲಿ, ದಟ್ ಈಸ್ ಪಾರ್ಟ್ 4ದಲ್ಲಿ, ರಿಮೆಂಬರ್ ಪಾರ್ಟ್ 4ದಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಅಬೌಟ್ ಅರೌಂಡ್ 5 ಪ್ರೈವೇಟ್ ಮೆಡಿಕಲ್ ಕಾಲೇಜಸ್. ಅರೌಂಡ್ 5 ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್, ಕರೆಕ್ಟಾ? ಸೊ ಈ ವಿಡಿಯೋದಲ್ಲಿ ಅರೌಂಡ್ 10 ಮೆಡಿಕಲ್ ಕಾಲೇಜಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಸೊ ಐ ಹ್ಯಾವ್ ಟೇಕನ್ ಅಕಾರ್ಡಿಂಗ್ ಟು ಅಲ್ಫಾಬೆಟಿಕಲ್ ಆರ್ಡರ್. ಅದಕ್ಕೆ ನಿಮ್ಗೆ ಬೇಕಾಗಿರುವಂಥ ಮೆಡಿಕಲ್ ಕಾಲೇಜ್ ಮುಂದಿನ ಪಾರ್ಟಲ್ಲೂ ಕೂಡ ಬರ್ಬೋದು, ದಟ್ ಈಸ್ ಪಾರ್ಟ್ 6. ವೇಟ್ ಫಾರ್ ದ್ಯಾಟ್. Before that, remember full form of the some categories. I have explained in detail about all these categories, and also in this case, remember this fee structure. Only the small mistakes what I have done here is government seats in private college, private seats in private college anta ಆಗಬೇಕಿದು. private seats in private college ಅಂತ ಮಾಡ್ಕೊಳ್ಳ್ರಿ. ಸೊ ಪ್ರೈವೇಟ್ ಕಾಲೇಜ್ ಅಂತ ಮಾಡಿಕೊಂಡು ಪ್ಲೀಸ್ ರೀಡ್ ದಟ್. ಸೊ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್ ಮ್ಯಾಕ್ಸಿಮಮ್ 70,000 ಇರ್ತದೆ. ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ 1 lakh to 1,40,000 ತನಕ ಇರ್ಬೋದು. ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ 8 lakh to 16 lakh ತನಕ ಇರ್ಬೋದು. ಇವೆಲ್ಲ ಕ್ಯಾಟಗರೀಸ್ ನೋಡ್ಕೊಳ್ಳಿ. ಸೊ ಆ ಕ್ಯಾಟಗರಿ ತಕ್ಕಂಗೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಕಾಲೇಜಸ್ಸಲ್ಲಿ ಈಗ ನಾ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಯಾವ ಕ್ಯಾಟಗರಿ ಇರ್ತದೆ ಅನ್ನೋದನ್ನು ಇಲ್ಲಿ ಒಂದು ಸಾರಿ ನೋಡಿಕೊಂಡು ಯು ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ part. Yes, now we are going to start with, remember, first one, Dr. B.R. Ambedkar Medical College, Bangalore. So idolaga nodi, so in this particular case, remember 1R, that is rural category 1. So 431 ಈಗ ನಿಂತಿತ್ತು, ಒಂದೇ ಸೀಟ್ ಇತ್ತು. 2AG ನೋಡಿ 472 ಇಂದ 469 ವರೆಗೂ ಕೂಡ ಸಿಕ್ಕಿದೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ರಿಮೆಂಬರ್ ಸೆಕೆಂಡ್ ರೌಂಡ್, ರೈಟ್? ಫೈನಲ್ ಕಟ್ ಆಫ್, ರೈಟ್? ಸೊ 2AH ನೋಡಿ ಒಂದು ಸೀಟು 432ಗೆ ನಿಂತಿತ್ತು, 2AR 443ಗೆ ನಿಂತಿತ್ತು, 2BG 2 ಸೀಟ್ಸ್ ಇತ್ತು, 469 ಆ್ಯಂಡ್ 468 ಅವರ ಪಾಲಾಗಿತ್ತು. ಸೊ 3AG ಸೀಟ್ಸ್ ಅಂತ ನೋಡಿದರೆ, ಸೊ 1 ಸೀಟು 485 ಬಂದು ನಿಂತಿತ್ತು. ಸೊ 3BG 2 ಸೀಟ್ಸು, GM 16 ಸೀಟ್ಸ್ ನೋಡಿ 524 ಇಂದ 487 ತನಕ ನಿಂತಿದೆ. GM ಹೈದರಾಬಾದ್ ಕರ್ನಾಟಕ 471, GM ಕನ್ನಡ ಮೀಡಿಯಂ 428, GM ರೂರಲ್ 484 to 452 3 ಸೀಟ್ ಇತ್ತು. ಸೊ SCG, SCR ಮತ್ತು STG ಕೂಡ ಯು ಕ್ಯಾನ್ ಅಬ್ಸರ್ವ್. ಆ್ಯಂಡ್ ಹಿಯರ್ ಎರಡೇ ಕ್ಯಾಟಗರಿ ಇರೋದು ಪ್ರೈವೇಟಲ್ಲಿ. GM ಪ್ರೈವೇಟ್ ಒಂದು 460 ಇಂದ 437 ವರೆಗೆ 8 lakh ಸೀಟ್ಸ್ ಇವು. ಓಪನ್ ಕ್ಯಾಟಗರಿ ಇಸ್ ಫಾರ್ ಓನ್ಲಿ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್, ಗೊತ್ತಿರಲಿ. ಸೊ ಯು ಕೆನಾಟ್ ಕಾಂಪೀಟ್ ಇನ್ ದಿಸ್. ಸೊ 570 to 564. ದಿಸ್ ಇಸ್ ಫಸ್ಟ್ ಕಾಲೇಜ್, B.R. ಅಂಬೇಡ್ಕರ್ ಕಾಲೇಜ್, ಬ್ಯಾಂಗ್ಳೂರ್. ಸೆಕೆಂಡ್ ಕಾಲೇಜ್ ನೋಡಿ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರಲ್ಲಿ. ಸೊ ದಿಸ್ ಇಸ್ ದ ಕ್ಯಾಟಗರಿ. ಇವಷ್ಟನ್ನು ಕೂಡ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ರಿ. ಸೊ ಯು ಕ್ಯಾನ್ ಅನಲೈಸ್ ಯುವರ್ ಸೆಲ್ಫ್, ರಿಮೆಂಬರ್. ಸೊ ಯು ಕ್ಯಾನ್ ಸಿ ದಟ್ GM ನೋಡಿ 424 ಸೀಟ್ಸ್ ಇತ್ತು, 482 to 461. ಸೊ STG 2 ಸೀಟ್ಸ್ ಇತ್ತು, 416 to 415. ಸೊ ಪ್ರೈವೇಟ್ ಕಾಲೇಜ್ ನೋಡಿ, ಈ ಒಂದು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಪ್ರೈವೇಟಲ್ಲಿ ಎರಡೇ ಕ್ಯಾಟಗರಿ, ಮತ್ತೆ GMP ಒಂದು ಆ್ಯಂಡ್ OPN ಒಂದು. GMP 30 ಸೀಟ್ಸ್ ಇತ್ತು, 434 to 415. ಓಪನ್ ಕ್ಯಾಟಗರಿ 30 ಸೀಟ್ಸ್ ಇತ್ತು, 580 to 561. ಥರ್ಡ್ ಒನ್ ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್
ಎಜುಕೇಷನ್ ಮಂಗಳೂರು. ಇಲ್ಲಿ ನೋಡಿ ಕ್ರಿಶ್ಚಿಯನ್ ಕಮ್ಯುನಿಟಿ ಕಾಲೇಜ್ ಇದು, ಅದಕ್ಕೆ ನೋಡಿ MC ಸೀಟ್ಸ್ ಇದೆ, 55 ಸೀಟ್ಸ್ ಇದೆ. MC ಅಂತಂದ್ರೆ ಮೈನಾರಿಟಿ ರಿಲಿಜಿಯಸ್ ಕ್ರಿಶ್ಚಿಯನ್ ಅಂತ ಹೇಳಿ, ರೈಟ್. 55 ಸೀಟ್ಸ್ ಇದೆ. ಸೊ GMP 14 ಸೀಟ್ಸು, ಓಪನ್ ಕ್ಯಾಟಗರಿ 14 ಸೀಟ್ಸು. ಆ್ಯಂಡ್ ಉಳಿದಿರುವಂಥ ಸೀಟ್ಸ್ ನೋಡಿ 1G 2AG. ಸೊ ಎಲ್ಲ ಕಾಲೇಜಲ್ಲೂ ಎಲ್ಲ ರೀತಿಯ ಒಂದು ಕ್ಯಾಟಗರೀಸ್ ಇರಲೇಬೇಕಂತ ಏನಿಲ್ಲ, ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಪರ್ಟಿಕ್ಯುಲರ್ ಕಾಲೇಜ್. ಸೊ ಇಲ್ಲಿ ನೋಡಿ 2BG ಇದೆ, 2B ಹೈದರಾಬಾದ್ ಕರ್ನಾಟಕ ಇದೆ, 3AG ಇದೆ. ಆದರೆ ಒಂದೊಂದು ಸೀಟ್ 2 ಸೀಟ್ ಅಷ್ಟೇ ಇರ್ತದೆ. GM ಅಲ್ಲಿ ಮಾತ್ರ 15 ಸೀಟ್ಸ್ ಇರ್ತದೆ. ನೀವು ಇಲ್ಲಿ ಯಾವ ಕ್ಯಾಟಗರಿ ಒಳಗೆ ಬರೋದಿಲ್ಲ, ನೀವು ಯು ಕ್ಯಾನ್ ಕಾಂಪೀಟ್ ಇನ್ ದ GM ಕ್ಯಾಟಗರಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ನಿಮ್ಮ ಸ್ಕೋರ್ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ. ಸೊ SCG 3 ಸೀಟ್ ಇತ್ತು, SCR STG. ಸೊ 393 376ಗೆ ಕ್ಲೋಸ್ ಆಗಿತ್ತು. ದಟ್ ಈಸ್ ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು. ದೆನ್ ಫೋರ್ತ್ ಒನ್ JSS ಮೆಡಿಕಲ್ ಕಾಲೇಜ್ ಮೈಸೂರು. ಇದ್ರ ಬಗ್ಗೆ ಒಂದು ಪಾಯಿಂಟ್ ನಾನು ಹೇಳಬೇಕು ಅಂತಂದರೆ, ಇಲ್ಲಿ ನೋಡಿ ಇದು ಡೀಮ್ಡ್ ಯೂನಿವರ್ಸಿಟಿ. ಡೀಮ್ಡ್ ಯೂನಿವರ್ಸಿಟಿ ಅಂತಂದರೆ ಅಲ್ಲಿ ಪ್ರೈವೇಟ್ ಸೀಟ್ಸ್ ಅಂತ ಇರೋದಿಲ್ಲ. ಸೊ ಓನ್ಲಿ 12 ಸೀಟ್ಸ್ ಆರ್ ಫ್ರಮ್ ದ ಗೌರ್ಮೆಂಟ್. ಇಲ್ಲಿ ಅದಕ್ಕೆ ಓನ್ಲಿ 12 ಸೀಟ್ಸ್ ಆರ್ ಅಲಾಟೆಡ್. ಸಿ ಹಿಯರ್ ಓನ್ಲಿ 12 ಸೀಟ್ಸ್ ಆರ್ ಅಲಾಟೆಡ್. ಸೊ ಓನ್ಲಿ 12 ಸೀಟ್ಸ್ ಆರ್ ಗೌರ್ಮೆಂಟ್. ರಿಮೆಂಬರ್, ಎಲ್ಲ ಕ್ಯಾಟಗರಿ ಇರೋದಿಲ್ಲ. ಪ್ಲಸ್ ಉಳಿದಿರುವಂಥ ಎಲ್ಲ ಸೀಟ್ಗಳು ಕೂಡ, ಆಲ್ ಸೀಟ್ಸ್ ಆರ್, ರಿಮೆಂಬರ್, ಎಕ್ಸೆಪ್ಟ್ ದೀಸ್ 12 ಸೀಟ್ಸ್, ಆಲ್ ಆರ್ ಮ್ಯಾನೇಜ್ಮೆಂಟ್ ಸೀಟ್ಸ್. ಡೀಮ್ಡ್ ಯೂನಿವರ್ಸಿಟಿ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ಮ್ಯಾನೇಜ್ಮೆಂಟ್ ಸೀಟ್ಸ್ ಇವೆಲ್ಲ. ಅಂದರೆ ಸೊ ನಿಮ್ಮ ಒಂದು ಫೀಸ್ ಅರೌಂಡ್ 14 to 50 lakhs ತನಕನೂ ಇರ್ಬೋದು, ಡಿಪೆಂಡಿಂಗ್ ಆನ್ ದಿ ಯುವರ್ ಪರ್ಟಿಕ್ಯುಲರ್ ಸ್ಕೋರ್, ರೈಟ್. ಸೊ ಆದರೆ ಪ್ರೈವೇಟ್ ಇನ್ 8 lakh ಸೀಟ್ಸ್ ಇದೆ, ಅದು ಈ ಒಂದು ಸೀಟ್ಸ್ ಇದರಲ್ಲಿ ಇಲ್ಲ. ಸೊ GMP ಆಗಲಿ ಅಥವಾ ಬೇರೆ ಕ್ಯಾಟಗರಿ ಆಗಲಿ ನೀವು ಇದರಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ JSS ಮೆಡಿಕಲ್ ಕಾಲೇಜ್ ಮೈಸೂರು. ಸೊ ಇದರಲ್ಲಿ ಹೇಗಿದೆ ಅಂತಂದರೆ ನೋಡಿ, 2AG 1 ಸೀಟ್ ಇತ್ತು, 466, 12 ಸೀಟ್ ಅಷ್ಟೇ. 3AGದಲ್ಲಿ 1 ಸೀಟು, 522. GM ನೋಡಿ 581 to 525. ಸೊ ಇಲ್ಲಿ ಇನ್ನೊಂದು ಕ್ಯಾಟಗರಿ ಇದೆ, ಸ್ಪೋರ್ಟ್ಸ್ ಕ್ಯಾಟಗರಿ ಒಂದಿತ್ತು. ಸೊ SPO ಅಂತ ಕರೀತಾರೆ. ಸೊ 268 ಈಸ್ ದ ಲಾಸ್ಟ್ ರ್ಯಾಂಕಿಂಗ್. ಸೊ ದಟ್ ಈಸ್ JSS ಮೆಡಿಕಲ್ ಕಾಲೇಜ್ ಮೈಸೂರು. ಇನ್ನೊಂದು ಫೇಮಸ್ ಕಾಲೇಜ್ ಇದೆ ಬೆಳಗಾಮಲ್ಲಿ, JNMC ಬೆಳಗಾಂ ಅಂತ ಕರಿತೀವಿ. ಓನ್ಲಿ ಹಿಯರ್ ಆಲ್ಸೋ ರಿಮೆಂಬರ್, ಇಟ್ ಈಸ್ ಆಲ್ಸೋ ಡೀಮ್ಡ್ ಯೂನಿವರ್ಸಿಟಿ. ಓನ್ಲಿ 12 ಸೀಟ್ಸ್ ಆರ್ ದೇರ್. ಡೀಮ್ಡ್ ಯೂನಿವರ್ಸಿಟಿ ಅಂತಂದರೆ ಸೊ ಮ್ಯಾನೇಜ್ಮೆಂಟ್ ಸೀಟ್ಸ್ ಜಾಸ್ತಿ ಇರ್ತದೆ. ಆ್ಯಂಡ್ ರಿಮೆಂಬರ್, ಡೀಮ್ಡ್ ಯೂನಿವರ್ಸಿಟಿ ಅಂತಂದರೆ ಬ್ಯಾಡ್ ಅಂತೇಳಿ ಮೀನಿಂಗ್ ಅಲ್ಲ. ಡೀಮ್ಡ್ ಯೂನಿವರ್ಸಿಟೀಸ್ ಆರ್ ಆಲ್ಸೋ ವೆರಿ ಗುಡ್, ಬಟ್ ಯು ಹ್ಯಾವ್ ಟು ಬಿ ಫೈನಾನ್ಷಿಯಲಿ ಮೋರ್ ಸ್ಟೇಬಲ್ ಅಷ್ಟೇ. ನೀವೇನಾದರೂ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದರೆ ಡೀಮ್ಡ್ ಯೂನಿವರ್ಸಿಟಿನೂ ಕೂಡ ಆಪ್ಟ್ ಮಾಡ್ಬೋದು. ಬಟ್ ನಿಮ್ಮದು 5 years MBBS ಮುಗಿಯೋದ್ರೊಳಗೆ ಅರೌಂಡ್ 50 to 70 lakhs rupees ನಿಮಗೆ ಬೇಕಾಗ್ತದೆ. ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಅಬೌಟ್ ದ್ಯಾಟ್. ಹಾಸ್ಟೆಲ್ ಫೀ ಎಕ್ಸ್ಕ್ಲೂಡ್ ಮಾಡಿ ಅದನ್ನು ಇನ್ನೂ ಇನ್ಕ್ಲೂಡ್ ಮಾಡಿಲ್ಲ. ಸೊ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಇಲ್ಲೂ ಕೂಡ 12 ಸೀಟ್ಸ್ ಅಷ್ಟೇ ನೋಡಿ. ಸೊ 1H 2AG 3BK GM GMR NCC SCG STG. ಸೊ ಮೇಲಿಂದ್ರೊಳಗೆ NCC ಇಲ್ಲ, ಸ್ಪೋರ್ಟ್ಸ್ ಇತ್ತು, ಇದರಲ್ಲಿ ಇದೆ. ಸೊ ಇಲ್ಲಿ ನೋಡಿ ಹೈದರಾಬಾದ್ ಕರ್ನಾಟಕ 1H ಇದೆ, ಇದರಲ್ಲಿ 1H ಇಲ್ಲ. ಸೊ ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಕಾಲೇಜ್, ದಟ್ ದರ್ ಇಸ್ ನೋ ಕಮೆಂಟ್ ಅಬೌಟ್ ದ್ಯಾಟ್. ಸೊ GM ನೋಡಿ ಓನ್ಲಿ 4 ಸೀಟು. ಒಂದಲ್ಲಿ 4 ಸೀಟ್ ಎಷ್ಟಿತ್ತು ಅಂತಂದರೆ 529 to 506 ನಿಂತುಬಿಟ್ಟಿದೆ. ಸೊ JNMC ಬೆಂಗಳೂರು ಓನ್ಲಿ 12 ಸೀಟ್ಸ್, ರಿಮೆಂಬರ್. ದೆನ್ JJM ಮೆಡಿಕಲ್ ಕಾಲೇಜ್ ದಾವಣಗೆರೆ. JJM ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ನೋಡಿ, ಸೊ ಇಲ್ಲೂ ಕೂಡ 2 ಕ್ಯಾಟಗರಿ ಪ್ರೈವೇಟಲ್ಲಿ, GMP ಒಂದು, OPN ಒಂದು. GMP ಒಂದು, OPN ಒಂದು, ರೈಟ್. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ದ್ಯಾಟ್. ಸೊ ಹಿಯರ್ ಇಲ್ಲಿ ನೋಡಿ 1G ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಹೀಗೆ ಮಾಡ್ತೀನಿ. ಎಸ್, ನೋ ಯು ಕ್ಯಾನ್ ಸಿ 1G 4 ಸೀಟ್ ಇದೆ, 2AG 10 ಸೀಟ್ ಇದೆ, 2AG 10 ಸೀಟ್ ಇದೆ, ನೋಡ್ಕೊಳ್ಳಿ ಇಲ್ಲಿ. ಸೊ 2AH ಇವೆಲ್ಲ ಒಂದು ಲೀಸ್ಟ್ ಮಾಡ್ಕೋಬೇಕು, ಒಂದು ಪೇಪರ್ ಪೆನ್ ತೊಗೊಂಡು ಲೀಸ್ಟ್ ಮಾಡ್ಕೋಬೇಕು. ಯು ಹ್ಯಾವ್ ಸಫಿಷಿಯಂಟ್ ಟೈಮ್. ಈಗ ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್ ಆಗೋ ತನಕ ನಿಮಗೆ ಬೇಕಾದಷ್ಟು ಟೈಮ್ ಇದೆ. ಟೈಮ್ ವೇಸ್ಟನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಯುವರ್ ಕರಿಯರ್. ಯಾಕಂದರೆ ಇಲ್ಲಿ ಕುತ್ಕೊಂಡು ನೀವು ಕರೆಕ್ಟಾದ ಸೀಟನ್ನು ಸೆಲೆಕ್ಟ್ ಮಾಡಬೇಕು, ಅದಕ್ಕೆ ಲೀಸ್ಟ್ ಮಾಡ್ಕೊಳ್ಳಿ. ಸೊ +20 ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತಿಲ್ಲ, ಬಟ್ ಯು ವಿಲ್ ಗೆಟ್ ಸಮ್ ಐಡಿಯಾ ಅಬೌಟ್ ದಿಸ್. ಇಲ್ಲಿ ನೋಡಿ GM ನೋಡಿ 38 ಸೀಟ್ಸ್ ಇದೆ, ಗೌರ್ಮೆಂಟ್ ಸೀಟ್ಸು. JJM ಮೆಡಿಕಲ್ ಕಾಲೇಜಲ್ಲಿ 38 ಸೀಟ್ಸ್ ಇದೆ. ಸೊ 482 to 582 to 499 ನಿಂತುಬಿಟ್ಟಿದೆ, ರೈಟ್. ಸೊ GM ಹೈದರಾಬಾದ್ ಕರ್ನಾಟಕ ನೋಡಿ 4 ಸೀಟ್ ಇದೆ, 496 to 476. GM ಕನ್ನಡ ಮೀಡಿಯಂ 2 ಸೀಟ್ ಇದೆ. GM ರೂರಲ್ 6 ಸೀಟ್ಸ್ ಇದೆ, 482 to 462. SCR ನೋಡಿ 2 ಸೀಟ್ ಇದೆ. STR ಸೊ ಓನ್ಲಿ 1 ಸೀಟ್ ಆರ್ ದೇರ್. ಸೊ ದಟ್ ಈಸ್ 422ಗೆ ನಿಂತಿದೆ. ದಟ್ ಈಸ್ ಗೌರ್ಮೆಂಟ್ ಸೀಟ್ಸ್. ಪ್ರೈವೇಟ್ ಸೀಟ್ಸ್ ನೋಡಿ 49 ಸೀಟ್ಸ್ ಇದೆ. GMPದಲ್ಲಿ 469 ಇಂದ 437 ತನಕ ಸೀಟ್ಸ್ ಅಲಾಟೆಡ್ ಆಗಿದೆ. ದಟ್ ಈಸ್ ಸೆಕೆಂಡ್ ರೌಂಡ್. ಓಪನ್ ಕ್ಯಾಟಗರಿ 49 ಸೀಟ್ಸ್ ಇದೆ, 579 to 556 ತನಕ ಇದು ಅಲಾಟ್ ಆಗಿದೆ. ದೆನ್ 7th ಒನ್ KS ಹೆಗಡೆ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್. ಸೊ ಇದರಲ್ಲೂ ಕೂಡ ಇದು ಡೀಮ್ಡ್ ಯೂನಿವರ್ಸಿಟಿ. ಒನ್ಸ್ ಅಗೇನ್ ಓನ್ಲಿ 12 ಸೀಟ್ಸ್ ಆರ್, ಯು ಕ್ಯಾನ್ ಸಿ, ರೈಟ್. ಡೀಮ್ಡ್ ಯೂನಿವರ್ಸಿಟಿ ಇದು ಕೂಡ ಗೊತ್ತಿರಲಿ. ಸೊ ಇಲ್ಲಿ 12 ಸೀಟ್ಸ್ ಹೇಗೆ ಅಲಾಟ್ ಆಗಿದೆ ಅಂತಂದರೆ 1R, ಸೊ 1
463 ಅಲಾಟ್ ಆಗಿದೆ, 2AG1 448 ಅಲಾಟ್ ಆಗಿದೆ, 2AH1 440 ಅಲಾಟ್ ಆಗಿದೆ, GM 524 to 495 ಅಲಾಟ್ ಆಗಿದೆ, GMR1 487 ಅಲಾಟ್ ಆಗಿದೆ, SCG2 364 to 361, STG 424. ದಿಸ್ ಇಸ್ ದ ಬೆಸ್ಟ್ ಕಾಲೇಜ್ ವಿಚ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್ KS ಹೆಗಡೆ. ಯಾಕಂದರೆ ಯಾವಾಗಲೂ ಬೆಸ್ಟ್ ಕಾಲೇಜ್ ಯಾವ ರೀತಿ ಇರ್ತದೆ ಅಂತಂದರೆ, ಇಫ್ ಮೋರ್ ಪೇಷಂಟ್ಸ್ ಆರ್ ದೇರ್, ರಿಮೆಂಬರ್ ಮೋರ್ ನಂಬರ್ ಆಫ್ ಪೇಷಂಟ್ ಶುಡ್ ಬಿ ದೇರ್. ಯಾರು ಜಾಸ್ತಿ ಇರಬೇಕು? ಪೇಷಂಟ್ ಜಾಸ್ತಿ ಇರಬೇಕು. ಪೇಷಂಟ್ಸ್ ಯಾವ ಕಾಲೇಜಿಗೆ ಜಾಸ್ತಿ ಬರ್ತಾರೆ ಆ ಒಂದು ಕಾಲೇಜಲ್ಲಿ ನಿಮಗೆ ಕಲಿಯೋದಕ್ಕೆ ಜಾಸ್ತಿ ಅವಕಾಶಗಳು ಸಿಗ್ತದೆ. ಸೊ ಅದನ್ನು ನಾವು ಬೆಸ್ಟ್ ಕಾಲೇಜ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಟೀಚಿಂಗ್ ಇರಬೇಕು, ಎಲ್ಲ ಬೆಸ್ಟ್ ಹೌದು, ಬಟ್ ಪೇಷಂಟ್ಸು ಕೂಡ ಇರಬೇಕು. ಸೊ ರಿಮೆಂಬರ್ ದ್ಯಾಟ್. ಸೊ ದೀಸ್ ಆರ್ ದಿ 12 ಸೀಟ್ಸ್ ಅಲಾಟೆಡ್ ಫಾರ್ KS ಹೆಗಡೆ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್. ನೆಕ್ಸ್ಟ್ ಇನ್ನೊಂದಿದೆ KV ಗೌಡ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ನೋಡಿ. ಸೊ ದಿಸ್ ಈಸ್ ನಾಟ್ ಅ ಡೀಮ್ಡ್ ಯೂನಿವರ್ಸಿಟಿ. ಸೊ KV ಗೌಡ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ. ಸೊ ಇದರೊಳಗೆ ನೋಡಿ 1G, ಸೊ 1G 440 ಇದೆ, 2AG 4 ಸೀಟ್ಸ್ ಇತ್ತು 446 to 442, 2AH 1 ಸೀಟ್ಸ್ 425, 2AR 1 ಸೀಟ್ 432, 2BG 2 ಸೀಟ್ ಇದೆ 445 to 444, 3AG 1 ಸೀಟ್ ಇದೆ 459. ಅದರ್ ಟೈಪ್ GM ನೋಡಿ 15 ಸೀಟ್ಸು 485 to 462. ಸೊ GM ಕನ್ನಡ ಮೀಡಿಯಂ ನೋಡಿ 1 ಸೀಟು 423. ಸೊ GM ರೂರಲ್ ಹೈದರಾಬಾದ್ ಕರ್ನಾಟಕ, ಸೊ ಇದು ಕೂಡ 423 ನಿಂತಿದೆ. GMR 3 ಸೀಟ್ಸು 446 to 439. SCG 4 ಸೀಟ್ ಇದೆ. ಸೊ ಸ್ಪೋರ್ಟ್ಸ್ ಕ್ಯಾಟಗರಿ ಒಂದಿದೆ ಇಲ್ಲಿ 1 ಸೀಟು 267 ಅಲಾಟ್ ಆಗಿದೆ. ಸೊ STG 1 ಸೀಟು 423 ಅಲಾಟ್ ಆಗಿದೆ, STH 1 ಸೀಟು 413 ಅಲಾಟ್ ಆಗಿದೆ. ಇದು ಬಿಟ್ಟು ಪ್ರೈವೇಟ್ ಸೀಟ್ಸ್ ನೋಡಿ, KV ಗೌಡ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡದಲ್ಲಿ ಪ್ರೈವೇಟ್ ಸೀಟ್ಸ್ ಎರಡೇ ಒಂದು ಕ್ಯಾಟಗರಿ. ಒಂದು GMT 20 seats are there 428 to 413. Open category 20 seats 562 to 550. ಸೊ GMPದಲ್ಲಿ 413 ಆದರೂ ಕೂಡ ಸೀಟ್ ಸಿಕ್ಕಿದೆ. ಇದನ್ನು ಸ್ವಲ್ಪ ನಾವು ಅಬ್ಸರ್ವ್ ಮಾಡಬೇಕು ನೀವು. ಸೊ ದಿಸ್ ಕಾಲೇಜ್ ಇಸ್ ಆಲ್ಸೋ ಗುಡ್ ಓನ್ಲಿ ಇನ್ ಮಂಗಳೂರು, ರಿಮೆಂಬರ್ ದ್ಯಾಟ್. 9th one, Kanachur Institute of Medical Science, Mangalore. Kanachur is, remember, it is ದ ಮುಸ್ಲಿಂ ಕಮ್ಯುನಿಟಿ ಕಾಲೇಜ್. ಮುಸ್ಲಿಂ ಕಮ್ಯುನಿಟಿ ಕಾಲೇಜ್ ಅಂತಂದರೆ, ಸೊ ಇದರಲ್ಲಿ MM ಸೀಟ್ಸ್ 55 ಇದೆ ನೋಡಿ. ನೀವೇನಾದರೂ ಮುಸ್ಲಿಂ ಕಮ್ಯುನಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಅವಕಾಶ ಇದೆ ಇಲ್ಲಿ. ಸೊ 55 ಮೈನಾರಿಟಿ ರಿಲಿಜಿಯಸ್ ಮುಸ್ಲಿಂ, MM ಕ್ಯಾಟಗರಿ ಅಂತ ಕರಿತೀವಿ. ಸೊ ಇದರೊಳಗೆ ನೋಡಿ 55 ಸೀಟ್ಸ್ ಇದೆ. ಫೈನ್. ಕ್ಯಾಟಗರಿ 1 ನೋಡಿ, 1G ಒಳಗೆ 446 ಒಂದೇ ಸೀಟು, 2AG ಒಳಗೆ 4 ಸೀಟ್ ಇತ್ತು 435 434. ಇಲ್ಲಿ ಎಲ್ಲ ಕ್ಯಾಟಗರಿಯವರು ಎಲ್ಲ ರಿಲಿಜನ್ಸ್ ಅವರು ಕಾಂಪೀಟ್ ಮಾಡ್ಬೋದು. ಇಲ್ಲಿ MM ಕ್ಯಾಟಗರಿಯಲ್ಲಿ ಮಾತ್ರ ಓನ್ಲಿ ಮುಸ್ಲಿಮ್ಸ್ ಕ್ಯಾನ್ ಕಾಂಪೀಟ್. ಸೊ ಇಲ್ಲಿ GM ಕ್ಯಾಟಗರಿ ನೋಡಿ 15 ಸೀಟ್ಸ್ ಇದೆ 486 456ಗೆ. ಸೊ GMK ಕನ್ನಡ ಮೀಡಿಯಂ 426ಗೆ. SCG 5 ಸೀಟ್ಸ್ ಇತ್ತು 454 to 448 348ಗೆ, 354 to 348. SCR 1 334, STG 1 412. ಸೊ ಇದರೊಳಗೆ ಈ ಕೇಸ್ ಒಳಗೆ ನೋಡಿ GMP 14 ಸೀಟ್ಸ್ ಇದೆ, 14 ಸೀಟ್ಸ್ 438 to 411. ಸೊ 55 408 to 349. ಓಪನ್ ಕ್ಯಾಟಗರಿ 14 560 to 551. ಸೊ ನಿಮಗೆ ಇಲ್ಲೊಂದು ಅವಕಾಶ ಇದೆ ಇಫ್ ಯು ಆರ್ representing Muslim community. That is about Kanachur Institute of Medical Science, Mangalore. Then 10th one, Kasturba Medical College, Manipal. See here also this is deemed university, 28 government seats are there. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಸೊ ಕಟ್ ಆಫ್ ಅನಲೈಸರ್ ಇವೆಲ್ಲ ನಾವು ತಗೊಂಡಿದ್ದು ಕಟ್ ಆಫ್ ಅನಲೈಸರ್ ಇಂದ, ಹೌದಾ? ಸೊ ಕಟ್ ಆಫ್ ಅನಲೈಸರ್ ವಿಚ್ ಈಸ್ ಫ್ರಾಮ್ KEA ಏನಿದೆ, KEA. ಸೊ ದೆರ್ ಈಸ್ ನೋ ಡಾಟಾ ಫೌಂಡ್ ಫಾರ್ ದಿಸ್ ಕಾಲೇಜ್. ಈ ಕಾಲೇಜಿನ ಡಾಟಾ ಅದರಲ್ಲಿ ನನಗೆ ಸಿಗ್ತಾ ಇಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಅದಕ್ಕೆ ಈ 28 ಗೌರ್ಮೆಂಟ್ ಸೀಟ್ಸು ಯಾವ ರೀತಿ ಅಲಾಟ್ ಆಗಿದೆ ಅನ್ನೋದನ್ನು ನನಗೆ ಹೇಳೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ದಟ್ ಈಸ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮಣಿಪಾಲ್. ಎಸ್. ನೆಕ್ಸ್ಟು ಇನ್ನೊಂದು ಕಾಲೇಜ್ ಇದೆ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ಮ್ಯಾಂಗ್ಳೂರ್. ಸೊ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ 50 ಸೀಟ್ಸ್ ಆರ್ ದೇರ್ ಫಾರ್ ಡೀಮ್ಡ್ ಯೂನಿವರ್ಸಿಟಿ. ಇದು ಕೂಡ ಡೀಮ್ಡ್ ಯೂನಿವರ್ಸಿಟಿ ಅಂತ ಇದ್ದಾಗ ಇಲ್ಲಿ ಪ್ರೈವೇಟ್ GMP ಸೀಟ್ಸ್ ಇರೋದಿಲ್ಲ, ಗೊತ್ತಿರಲಿ. GMP ಸೀಟ್ಸ್ ವಿಲ್ ನಾಟ್ ಬಿ ದೇರ್. ಇಲ್ಲಿ 50 ಸೀಟ್ಸ್ ಆರ್ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್ ಇದೆ. ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಸೀಟ್ಸ್ ಇರುವಂಥ ಗೌರ್ಮೆಂಟ್ ಸೀಟ್ಸ್ ಇರುವಂಥ ಕಾಲೇಜ್ ಅಂತಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. This is also good college only. If you are from Mangalore side, you know that this is also good college. Remember that. ಸೊ 1G 1 ಸೀಟ್ ಇತ್ತು, 1K 1 ಸೀಟ್ ಇದೆ 423 ನಿಂತಿದೆ. ಸೊ ಇಲ್ಲಿ ಗುಡ್ ಕಾಲೇಜ್ ಅನ್ನೋದು ಹೇಗೆ ನಮಗೆ ಗೊತ್ತಾಗ್ತದೆ ಅನ್ನೋದು ನೋಡಿ. ಇಲ್ಲಿ 19 ಸೀಟ್ಸ್ ಆರ್ ದೇರ್, ಬಟ್ ಇಲ್ಲಿ ಸೀಟ್ಸ್ ಈಗ ಇರುವಂಥ ಒಂದು 619 to 562 ನೋಡಿ. ಈಗ ನಾರ್ಮಲಿ 619 ಬಿದ್ದಿದ್ರೆ ಅವನಿಗೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗ್ತಿತ್ತು. ಬಟ್ ಅದನ್ನು ಬಿಟ್ಟು ಈ ಕಾಲೇಜನ್ನು ಆಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ದ ಮೀನಿಂಗ್ ಈಸ್ ದ್ಯಾಟ್ ದೇ ವಾಂಟ್ ಟು ಲರ್ನ್ ಇನ್ ದಿಸ್ ಕಾಲೇಜ್ ಬಿಕಾಸ್ ದಿಸ್ ಕಾಲೇಜ್ ಇಸ್ ಗುಡ್ ಅಂತ ಹೇಳಿ ಮೀನಿಂಗು, ಹೌದಾ? ರೈಟ್. ಸೊ 19 ಸೀಟ್ಸ್ ನೋಡಿ, 619 to 562 ಇದೆ. 619 GM ಅಂತಂದರೆ ಈವನ್ MMC ಇರಲಿ ಅಥವಾ ಕಿಮ್ಸ್ ಹುಬ್ಳಿ ಇರಲಿ ಸೀಟ್ ಸಿಕ್ಬಿಡ್ತಿತ್ತು ಇವನಿಗೆ. ಬಟ್ ಯಾಕೆ ಹೋಗಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಮೇ ಬಿ ದಿಸ್ ಕಾಲೇಜ್ ಇಸ್ ಗುಡ್ ಆ್ಯಂಡ್ ದೇ ಮೇ ಬಿ ಫ್ರಾಮ್ ದ ಸೇಮ್ ಏರಿಯಾ, ಮಂಗಳೂರಲ್ಲೇ ಆಗಿರ್ಬೋದು. ಸೊ ಮೆನಿ ಪಾಸಿಬಿಲಿಟೀಸ್ ಆರ್ ದೇ.
ಬಟ್ ವಿ ಕ್ಯಾನ್ ಸೇ ಇದು ಯಾವುದೂ ಸೀಟ್ಸ್ ಕೂಡ ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಯಾವುದೂ ಸೀಟ್ಸ್ ಕೂಡ ನಾನ್ ಕರ್ನಾಟಕ ಅಲ್ಲ. ನಾನ್ ಕರ್ನಾಟಕದವರು ಈ ಸೀಟಲ್ಲಿ ಕಾಂಪೀಟ್ ಮಾಡೋದಕ್ಕೆ ಬರೋದಿಲ್ಲ, ಗೊತ್ತಿರಲಿ. ಎಲ್ಲ ಕರ್ನಾಟಕದವರಿಗೆ ಇರುವಂಥ ಸೀಟ್ಸ್ ಇವು, ರೈಟ್. ಸೊ 619 to 562 19 ಸೀಟ್ಸ್. ಇಲ್ಲಿ ನೋಡಿ GMR 3 ಸೀಟ್ಸ್ ಇತ್ತು, 540 521, SCH 1 ಸೀಟು 387, SCR 1 ಸೀಟು 343, STR 1 ಸೀಟು 415, STH 1 ಸೀಟು 413. ಸೊ ದಿಸ್ ಈಸ್ ಅಬೌಟ್ 11th ಕಾಲೇಜ್. 11th ಕಾಲೇಜ್ ನಾನು ಥಂಬ್ನೇಲಲ್ಲಿ 10 ಕಾಲೇಜ್ ಅಂತ ಹಾಕಿದ್ದೀನಿ, ಯಾಕಂದರೆ ನನಗೆ ಈ ಒಂದು ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅನ್ನೋದಕ್ಕೆ. ಬಟ್ ಇದು ಕಾಲೇಜು ಕೂಡ ಗೊತ್ತಿರಲಿ. ಸೊ ಯಾರಾದರೂ ಮಣಿಪಾಲಲ್ಲಿ ಹತ್ತಿರ ಇರೋರು ಯಾರು ಇದ್ರಿ ಅಂತಂದರೆ ಯು ಡೈರೆಕ್ಟ್ಲಿ ಗೋ ಟು ದಿಸ್ ಕಾಲೇಜ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಲಾಸ್ಟ್ ಇಯರ್ ಕಟ್ ಆಫ್, ಅದನ್ನು ತೊಗೊಂಡು ಕೂಡ ಅನಲೈಸ್ ಮಾಡ್ಬೋದು. ಸೊ ಡೋಂಟ್ ವರಿ ಅಬೌಟ್ ದಟ್. ದಿಸ್ ಈಸ್ ಅಬೌಟ್ ಪಾರ್ಟ್ 5. ಸೊ ವೇಟ್ ಫಾರ್ ಪಾರ್ಟ್ 6. Part 6 remaining colleges, medical colleges in Karnataka, private medical colleges, cut off like this. So in my busy schedule I have done this, remember, only to help the students in this way. So thank you for watching. If you are not subscribed, please subscribe and support. Have a nice day.